ಹಲೋ ನನ್ನೆಲ್ಲ ಆತ್ಮೀಯ 10ನೇ ತರಗತಿ ಸ್ನೇಹಿತರೆ, ನಾನು ಈ ವರ್ಷ ಗಣಿತದಲ್ಲಿ 100ಕ್ಕೆ 100 ಅಂಕ ಗಳಿಸ್ಬೇಕಂತ ಅಭ್ಯಾಸ ಮಾಡ್ತಾಯಿದ್ದೀನಿ. ನೀವು ಔಟ್ ಆಫ್ ಔಟ್ ಅಂಕ ಗಳಿಸ್ಬೇಕಂತ ಅಂದ್ಕೊಂಡ್ರೆ ಈ ವಿಡಿಯೋ ನಿಮಗಾಗಿ. ನಾನು ಯಾವ್ಯಾವ ಪಾಠದಲ್ಲಿ ಯಾವ ಪ್ರಶ್ನೆ ಹೆಚ್ಚು ಕೇಳಲಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಹಲೋ ಅಜಯ್, ನಾನು ಈ ವರ್ಷ ಗಣಿತದಲ್ಲಿ ಔಟ್ ಆಫ್ ಔಟ್ ತಗೋಬೇಕಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವುದು ಓದಬೇಕನ್ನೋ ಕನ್ಫ್ಯೂಸಲ್ಲಿ ನಾನು ಇದ್ದೀನಿ. ಯಾವ ಪಾಠದಲ್ಲಿ ಯಾವ ಪ್ರಶ್ನೆ ಹೆಚ್ಚು ಅಭ್ಯಾಸ ಮಾಡಬೇಕನ್ನೋದನ್ನು ತಿಳಿಸ್ಕೊಟ್ರೆ ನಮಗೆ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಆಗ್ತಡ, ಈಗ ಘಟಕವಾರು ವಿಶ್ಲೇಷಣೆ ಪ್ರಾರಂಭಿಸೋಣ. ಹಲೋ ಸ್ನೇಹಿತರೆ, ನೀವು ಆಗಲೇ ಪ್ರಿಪೇರ್ಟಿವ್ 1 ಎಕ್ಸಾಮನ್ನು ಬರೆದಿದ್ದೀರಿ. ಪ್ರಶ್ನೆ ಸ್ವರೂಪಗಳು ನಿಮಗೆ ಗೊತ್ತಾಗಿದೆ. 1 ಅಂಕದ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ MCQ ಪ್ರಶ್ನೆಗಳಿರುತ್ತೆ. ಅದೇ ರೀತಿ 1 ಅಂಕದ ಪ್ರಶ್ನೆಗಳು 8 ಇರ್ತವೆ. ಒಟ್ಟು 16 ಅಂಕಗಳು 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಸೂತ್ರಗಳು, ವ್ಯಾಖ್ಯಾನಗಳು ಮತ್ತು ನಿಯಮಗಳನ್ನು ನಾವು ಕೇಳತಕ್ಕಂಥ ಸಂಭವನೀಯತೆ ಜಾಸ್ತಿ ಇದೆ. ಆದ್ದರಿಂದ ಅವೆಲ್ಲವೂ ನಮಗೆ ಗೊತ್ತಿರಬೇಕು. ಅದೇ ರೀತಿ 2 ಅಂಕದ 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 2 ಅಂಕದ 8 ಪ್ರಶ್ನೆ. ಆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಲಾಸಹ ಮಾಸಹ ಕಂಡುಹಿಡಿಯೋದು, ಅದರ ಮೇಲೆ ಒಂದು ಸಂಖ್ಯೆ ಕೊಟ್ಟು ಇದರ ಅವಿಭಾಜ್ಯ ಅಪವರ್ತನಾಗಿ ಬರೆಯಿರಿ ಅಂತ ಕೇಳ್ಬೋದು. ಇನ್ನೊಂದು 2 ಸೂತ್ರ A×B = LCM ಲಾಸಹ ಇಂಟು ಮಾಸಹ, ಅದನ್ನು ಕೇಳ್ಬೋದು. ಅದು ಹೋಗ್ಬೋದು. ನಂತರ ಅದೇ ಪಾಠದಲ್ಲಿ ಅಭಾಗಲಬ್ಧ ಸಂಖ್ಯೆ ಪಾಠದಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೋನಾಮಿಯಲ್ ಅಥವಾ ಒಂದು ಸಂಖ್ಯೆಗಳು ಕೇಳ್ಬೋದು. √2 √3 ಅಥವಾ 2 + √5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅವು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಅದೇ ರೀತಿ 2 ಅಂಕಕ್ಕೆ ವರ್ಜಿಸುವ ವಿಧಾನ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಮೇಲೆ 2 x ಮತ್ತು y ಬೆಲೆ ಕಂಡುಹಿಡಿಯುವುದು ವರ್ಜಿಸುವ ವಿಧಾನದಿಂದ ಮಾಡೋ ಲೆಕ್ಕ ಕೇಳಿರ್ತಾರೆ. ಇನ್ನೊಂದು ವರ್ಗ ಸಮೀಕರಣ ಬಿಡಿಸಿ ಮೂಲಗಳನ್ನು ಕಂಡುಹಿಡಿಯೋದು, ಅಥವಾ ಮೂಲಗಳ ಸ್ವಭಾವವನ್ನು ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅದನ್ನು ಕೇಳ್ತಾರೆ. ಇನ್ನೊಂದು ಸಮಾಂತರ ಶ್ರೇಣಿಯಲ್ಲಿ nನೇ ಪದ ಅಥವಾ ಮೊತ್ತವನ್ನು AN ಮತ್ತು SN ಸೂತ್ರದ ಮೇಲೆ 2 ಅಂಕ ಪ್ರಶ್ನೆ ಇದ್ದೇ ಇರುತ್ತೆ, ಅದು ಫಿಕ್ಸ್. ಇನ್ನು ದೂರ ಸೂತ್ರ, 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು, ಭಾಗ ಪ್ರಮಾಣ ಸೂತ್ರ, ಅವೆರಡರಲ್ಲಿ ಯಾವುದಾದ್ರೂ 2 ಅಂಕಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದೇ ರೀತಿ ತ್ರಿಕೋನಮಿತಿ ಅನುಪಾತ ಬರೋದು. ಒಂದು ತ್ರಿಭುಜ ಕೊಟ್ಟು 3 ಬಾಹುಗಳ ಅಳತೆ ಕೊಟ್ಟಾಗ ಅದು ಅನುಪಾತಗಳನ್ನು ಬರೆಯಿರಿ ಅಂತ ಕೇಳ್ತಕ್ಕಂಥ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಇನ್ನು ವೃತ್ತದ ಮೇಲಿನ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇವು ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿದೆ. ಇದನ್ನು ಹೆಚ್ಚು ನಾವು ಗಮನಹರಿಸಿ. ಇಂಥ ಲೆಕ್ಕಗಳನ್ನು ಮಾಡಲು ಪ್ರಶ್ನೆ ಪತ್ರಿಕೆ 4 ಇದೆ ನಮ್ಮ ಹತ್ರ. ಒಂದು ಪ್ರಿಪೇರ್ಟ್ರಿ ಇದೆ. ಈಗ ಪ್ರಿಪೇರ್ಟ್ರಿ 2ಗೆ ಈ ಒಂದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. 2 ಅಂಕದ ಪ್ರಶ್ನೆ ಆಯ್ತು. ಈಗ ನಂತರ 3 ಅಂಕದ ಪ್ರಶ್ನೆಗಳಿಗೆ ಬರಬೇಕಾದ್ರೆ, ಒಂದು ಬಹುಪದೋಕ್ತಿ ಮೇಲೆ ಬಹುಪದೋಕ್ತಿಯ ಶೂನ್ಯತೆಗಳ ಕಂಡುಹಿಡಿದು ಶೂನ್ಯತೆ ಹಾಗೂ ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿ 3 ಅಂಕಕ್ಕೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನು ಗಮನಹರಿಸಬೇಕು. ಅದೇ ರೀತಿ ವರ್ಗ ಸಮೀಕರಣದ ವಾಕ್ಯದ ರೂಪದ ಸಮಸ್ಯೆ ಒಂದು ಇದ್ದೇ ಇರುತ್ತೆ ವಾಕ್ಯದಲ್ಲಿ. ಅದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ವಾಕ್ಯ ರೂಪದ 3 ಅಂಕಕ್ಕೆ. ತ್ರಿಭುಜದ ಮೇಲಿನ ಒಂದು ಸಮಸ್ಯೆ 3 ಅಂಕಕ್ಕಿರುತ್ತೆ. ಅದನ್ನು ಪುಸ್ತಕ ಅಥವಾ ಪುಸ್ತಕವನ್ನು ಹೊರತುಪಡಿಸಿ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅದನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಅದು ಬಾಕೋ ನಿಯಮಗಳನ್ನು ಉಪಯೋಗಿಸಿ ಅವೆರಡು ಸಮರೂಪತೆಯನ್ನು ಸಾಧಿಸುವ ಲೆಕ್ಕಗಳು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿ ನಿರ್ದೇಶಾಂಕ ರೇಖಾಗಣಿತದ ಮೇಲಿನ ಸಮಸ್ಯೆಗಳು ಕೊಡ್ತಕ್ಕಂಥ ಚಾನ್ಸಸ್ ಇದೆ 3 ಅಂಕಕ್ಕೆ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಸಾಧಿಸಿ ಅನ್ನೋದು 3 ಅಂಕಕ್ಕೆ ಒಂದು ಲೆಕ್ಕ ಕೇಳ್ತಾರೆ. ಅಂಥವು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಅದು ಇನ್ನೊಂದು ಅಥವಾ ಅಂತ ಕೊಟ್ಟು ಅದ್ರ ಬೆಲೆಗಳನ್ನು ಹಾಕಿ ಬೆಲೆ ಕಂಡುಹಿಡಿಯೋದು, ಅದು 3 ಅಂಕಕ್ಕೆ ಅವೆರಡು ಚಾಯ್ಸ್ ಇರುತ್ತೆ. ಅಲ್ಲೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವೃತ್ತದ ಮೇಲಿನ 2 ಸಿಂಪಲ್ ಆಗಿರೋ ಪ್ರಮೇಯ 3 ಅಂಕಕ್ಕೆ ಕೇಳ್ತಾರೆ. ಬಾಹ್ಯ ಬಿಂದುವಿನಿಂದ ವೃತ್ತಗಳ ಸ್ಪರ್ಶಗಳ ಉದ್ದ ಸಮ, ಅಥವಾ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಏನಾಗಿರುತ್ತೆ, ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂತ ಸಾಧಿಸೋದು. ಅದೊಂದು ಆ 2 ಪ್ರಮೇಯದಲ್ಲಿ. ಹೆಚ್ಚು ಪ್ರಮೇಯ ನಮಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದ ಸಮ ಎಂದು ಸಾಧಿಸಿ ಅಂತಕ್ಕಂಥ ಜಾಸ್ತಿ ಅದನ್ನೇ ಕೇಳಿದ್ದಾರೆ. 2 ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅದೇ ರೀತಿ ವೃತ್ತಗಳಿಗೆ ಸಂಬಂಧಿಸಿದ
ವಿಸ್ತೀರ್ಣಗಳಲ್ಲಿ ನಮಗೆ ಎರಡು ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೂ ಕಂಸದ ಉದ್ದ ಅವೆರಡು ಸೂತ್ರಗಳ ಮೇಲೆ ಒಂದು ಲೆಕ್ಕ 3 ಅಂಕ ಕೇಳ್ತಾರೆ. ಇನ್ನೊಂದು ನಿಮಗೆ ಬಹಳ ಇಷ್ಟವಾದ ಪ್ರಶ್ನೆ ಸರಾಸರಿ, ಮಧ್ಯಾಂಕ, ಬಹುಲಕ. ಇಲ್ಲೊಂದು ಚಾಯ್ಸ್ ಇರುತ್ತೆ, ಬಹುಲಕ ಅಥವಾ ಸರಾಸರಿ. ನಿಮಗೆ ಯಾವ ಹೆಚ್ಚು ವಿದ್ಯಾರ್ಥಿಗಳು ಬಹುಲಕವನ್ನು ಮಾಡ್ತಾರೆ. ಇದರಲ್ಲಿ ಟೇಬಲ್ ಹಾಕುವ ಅವಶ್ಯಕತೆ ಇರಲ್ಲ, ಸೂತ್ರವನ್ನು ಉಪಯೋಗಿಸಿಕೊಂಡು ಈಸಿಯಾಗಿ ಲೆಕ್ಕ ಮಾಡ್ಬೋದು. ಅದು ಬಹುಲಕ ಕಂಡುಹಿಡಿಯೋದು ಅಥವಾ ಸರಾಸರಿ, ನಿಮಗೆ ಯಾವುದು ಈಜಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಸಂಭವನೀಯತೆ ಮೇಲೆ 3 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ, ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಷ್ಟು 3 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು, ಈ ರೀತಿ ಸಾಧ್ಯತೆಗಳು ಹೆಚ್ಚಾಗಿದೆ ವಿದ್ಯಾರ್ಥಿ ಸ್ನೇಹಿತರೆ. ಅದೇ ರೀತಿ 4 ಅಂಕಕ್ಕೆ ಫಿಕ್ಸ್ ಆಗಿದ್ದ ಪ್ರಶ್ನೆ ಗ್ರಾಫ್ 4 ಅಂಕಕ್ಕೆ ಈಸಿಯಾದ ಪ್ರಶ್ನೆ, ಅದನ್ನು ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ. ಗ್ರಾಫ್ ಅಂತೂ 4 ಮಾರ್ಕ್ಸಿಗೆ ಕೇಳ್ತಾರೆ, ಅದಕ್ಕೆ ನೋ ಚಾಯ್ಸ್. ಅದೇ ರೀತಿ ಸಮಾಂತರ ಶ್ರೇಣಿ ಮೇಲೆ ವಾಕ್ಯ ರೂಪದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಅದನ್ನು ಒಂದು ಚಾಯ್ಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ತ್ರಿಭುಜದ ಮೇಲಿನ ಒಂದು ಪ್ರಮೇಯ, ಟೇಲ್ಸ್ನ ಪ್ರಮೇಯ, ಕೋನ ನಿರ್ಧಾರಕ ಗುಣ, ಈ ಪ್ರಮೇಯಗಳು ಪ್ರಾಕ್ಟೀಸ್ ಮಾಡಿ. 4 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು. ಅದೇ ರೀತಿ ತ್ರಿಕೋನಮಿತಿ ಅನ್ವಯ ಎದುರು 4 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ 5 ಅಂಕಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದು ಸೂತ್ರಗಳೆಲ್ಲ ಗೊತ್ತಿರಬೇಕು. ಇದು 5 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ. ಒಟ್ಟು 38 ಪ್ರಶ್ನೆಗಳು, 80 ಅಂಕಗಳು. ಇಷ್ಟು ನಾವು ಇಂಥ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿದ್ದಲ್ಲಿ ನಾವು ನಿಜವಾಗ್ಲೂ 100ಗೆ 100 ಔಟ್ ಆಫ್ 80ಗೆ 80 ಈಸಿಯಾಗಿ ತಗೋಬೋದು. ಇಲ್ಲಿ ಇಂಟರ್ನಲ್ 20 ಮಾರ್ಕ್ಸ್ ಬಂದರೆ ಔಟ್ ಆಗುತ್ತೆ. ಈ ವರ್ಷ ಅಂತೂ ನಮಗೆ ತುಂಬ ಚಾನ್ಸ್ ಇದೆ ಔಟ್ ತೆಗೆಯೋಕ್ಕೆ. ನನ್ನೆಲ್ಲ ಸ್ನೇಹಿತರು ಇಷ್ಟು ಪ್ರಾಕ್ಟೀಸ್ ಮಾಡಿದರೆ ಸಾಕು ಅನಿಸುತ್ತೆ. ಹೆಚ್ಚೆಚ್ಚು ಇನ್ನೂ ಅಭ್ಯಾಸ ಲೆಕ್ಕ ಮಾಡಿರಿ. ನೀವು ಕೂಡ ಔಟ್ ತಗೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಇವೇನು ಜಾಸ್ತಿ ಫೋಕಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ನಾನು ಏನೆಲ್ಲ ತಲೆಗಡಿಸ್ಕೊಂಡಿದ್ದೆ ನೋಡಿ, ಈ ಸರಿ ಔಟ್ ಮಾಡಬೇಕು ಅಂತ ಬಹಳ ತಲೆಗಡಿಸ್ಕೊತಿದ್ದೆ. ಇಷ್ಟು ಪ್ರಶ್ನೆಗಳು ನಾನು ಗಮನ ಹರಿಸ್ಬೇಕಂತ ಹೀಗೆ ನೀವು ಹೇಳಿದ್ದು ನನಗೆ ಬಹಳ ಅನುಕೂಲ ಆಯಿತು. ಇವೇ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿ ಈ ವರ್ಷ ಔಟ್ ತೆಗೆಯೋದಕ್ಕೆ ಭಾಳ ಎಷ್ಟು ಪ್ರಯತ್ನವನ್ನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಹೌದು ಅಜಯ್, ಈ ವರ್ಷ ಗಣಿತದಲ್ಲಿ 100ಕ್ಕೆ 100 ಅಂಕ ಪಡೆಯೋದು ತುಂಬ ಸುಲಭ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದರೆ ನಾವು ಔಟ್ ತೆಗಿಬೋದು. ಹೆಚ್ಚು ಪ್ರಾಕ್ಟೀಸ್ ಮಾಡೋಣ. ನಮ್ಮೆಲ್ಲ ಸ್ನೇಹಿತರಿಗೂ ಇವೆಲ್ಲ ಪ್ರಾಕ್ಟೀಸ್ ಮಾಡಿರಿ ಅಂತ ತಿಳಿಸೋಣ. ಹ್ಯಾವ್ ಎ ನೈಸ್ ಡೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ.